ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜ್ ನಂದಿನಿ ರಾಜ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ವೆಜಿಟೇಬಲ್ ಫ್ರೈಡ್ ರೈಸ್. ಯಾವ ಸಾಸು ಇಲ್ಲದೆ ಸ್ಪೈಸಿ ಐಟಮ್ ಹಾಕದೆ ಒಂದು ಹೆಲ್ದಿ ರೆಸಿಪಿ. ವೆಜಿಟೇಬಲ್ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡುವ ರೆಸಿಪಿ. ಮಕ್ಕಳಿಗೆ ಟಿಫನ್ ಬಾಕ್ಸ್ ಆ್ಯಂಡ್ ಲಂಚ್ ಬಾಕ್ಸ್ಗೆ ರೈಸ್, ಆಯಿಲ್, ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಮೆಣಸಿನ ಪುಡಿ, ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಕ್ಯಾಪ್ಸಿಕಮ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅರ್ಧ ನಿಂಬೆಹಣ್ಣು, ಕಾಯ್ದಿರೋ ಬಾಣಲಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 50 ಗ್ರಾಮ್ ಆಯಿಲ್, 1 ಟೇಬಲ್ ಸ್ಪೂನ್ ಸಾಸಿವೆ, ಸಣ್ಣದಾಗಿ ಕಟ್ ಮಾಡೋದು ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟು 2 ಹಸಿಮೆಣಸಿನ್ಕಾಯಿ ಹಾಕಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ಹಾಕೋಬಹುದು. ಒಂದು 10 ಪೀಸ್ ಗೋಡಂಬಿ, ಈರುಳ್ಳಿ 2 ಮೀಡಿಯಮ್ ಸೈಜ್ 2 ಈರುಳ್ಳಿ. ಇದೆಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಚೆನ್ನಾಗಿ ಮಾಡ್ಕೊಬೇಕು. ಬೀನೀಸ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಕ್ಯಾರೆಟ್, 1 ಕ್ಯಾರೆಟ್ ತಗೊಂಡು ಸಣ್ಣದಾಗಿ ಸ್ಲೈಸ್ ಉದ್ದವಾಗಿ ಕಟ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೊಬೇಕು. ಕ್ಯಾಪ್ಸಿಕಮ್, ಬಟಾಣಿನೂ ಸೇರಿಸ್ಕೊಬೋದು. ಬಟಾಣಿನ ಬೇಯಿಸ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಬಟಾಣಿ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಸಾಲ್ಟ್. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ ನೀವು. ನೆಕ್ಸ್ಟು ಸ್ವಲ್ಪ ಕ್ಯಾಪ್ ಮುಚ್ಚಿದ್ದೀನಿ. ಒಂದು 3 ಮಿನಿಟ್ಸ್ ಅಷ್ಟೇ. ಲೋ ಫ್ಲೇಮಲ್ಲಿ ಇಟ್ಟು ಕ್ಯಾಪ್ ಮುಚ್ಚಬೇಕು. ರೈಸ್ ಹಾಕ್ಕೊಳ್ಬೇಕೀಗ. ರೈಸ್ ಮೇಲೆ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಪೆಪ್ಪರ್ ಪೌಡರ್ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ನಿಂಬೆ ಹಣ್ಣಿನ ರಸ, ಅರ್ಧ ಹೋಳು ಅಷ್ಟೇ ನಿಂಬೆಹಣ್ಣು ರಸ ಹಾಕ್ಕೊಳ್ತಿರೋದು. ಸ್ವಲ್ಪ ಲೈಟಿಗೆ ಹುಳಿ ಇರಲಿ ಅಂತ
ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ತಿರುಗಿಸ್ಕೊಂಡು ಕಡಿಮೆ ಉರಿಯಲ್ಲೇ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ರೈಸ್ಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಲೈಟ್ ಸ್ಲೋಗೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ರೆಡಿಯಾಗಿದೆ ವೆಜಿಟೇಬಲ್ ಫ್ರೈಡ್ ರೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.